ರಾಜ್ಕುಮಾರ್ ಧರ್ಮದರ್ಶಿ ಕನಕಪೀಠ ಕಾಗಿನೆಲೆ ಇವರು ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ. ರಾಜ್ಕುಮಾರ್ ಅವರೇ, ಎಲ್ಲಿದ್ದಾರೆ ಗುರುಗಳು ಅನ್ನೋದು ಈಗ ಸದ್ಯದ ಪ್ರಶ್ನೆ. ಒಂದು ಪ್ರತಿಕ್ರಿಯೆ ಕೊಡಬೇಕಾಗಿತ್ತು. ಅವರು ಮಾಧ್ಯಮದಲ್ಲಿ ಇಷ್ಟೆಲ್ಲ ಸುದ್ದಿ ಆಗ್ತಾ ಇದೆ. ಈಗ ನಾನು ಕಾಗಿನೆಲೆ ಮಹಾಸಂಸ್ಥಾನದ ಟ್ರಸ್ಟಿಯಾಗಿ ನನಗೂ ಜವಾಬ್ದಾರಿ ಇದೆ. ಶ್ರೀ ನಿರಂಜನಾನಂದಪುರಿ ಮಹಾಸ್ವಾಮೀಜಿಗಳು ದಾವಣಗೆರೆಯಲ್ಲೇ ಇದ್ದಾರೆ. ಓಕೆ, ಎಲ್ಲೂ ಹೋಗಿಲ್ಲ. ಸ್ಪಷ್ಟನೆಯನ್ನು ನಾವು ಕೊಡ್ತಾ ಇದ್ದೀವಿ. ಅವರ ಪರವಾಗಿ ಅಲ್ಲ, ಅವ್ರು ಕೊಡಲ್ಲ. ಕೊಡ್ತಾರೆ. ಯಾವಾಗ? ನಾಳೆ 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 ಪತ್ರಿಕಾ ಮುಖೇನ ಪತ್ರಿಕಾ ಮಾಧ್ಯಮ ಮುಖೇನ ಉತ್ತರವನ್ನು ಕೊಡ್ತಾರೆ. ಅಲ್ಲಿ ನಡೆದಂಥ ಘಟನೆಗಳು ನೀವೇನು ಹೇಳ್ತಾ ಇದ್ದೀರಲ್ಲ, ಕಾಂಗ್ರೆಸ್ಸಿನ ಟಿಕೆಟನ್ನು ಕೊಡಲಿಕ್ಕೆ ಶ್ರೀಮಠವನ್ನು ಬಳಸ್ಕೊಂಡಿದ್ದಾರೆ, ತಪ್ಪು. ಓಕೆ, ಕಾಂಗ್ರೆಸ್ಸಿನ ಟಿಕೆಟನ್ನು ಕೊಡೋಕ್ಕೆ ಸ್ವಾಮೀಜಿಗಳು ಯಾರು? ಶ್ರೀಮಠ ಎಲ್ಲ ಪಕ್ಷಗಳ, ಅಲ್ಲಿ ಬಂಡಪ್ಪನವರು ಬರ್ತಾರೆ, JDSನವರು, ಈಶ್ವರಪ್ಪನವರು ಬರ್ತಾರೆ, BJPಯವರು, ಕಾಂಗ್ರೆಸ್ನವರು ಹೋಗ್ತಾರೆ. ಶ್ರೀಮಠ ತುಂಬ ಜಾಣತನದಿಂದ ಮುಖ್ಯ ವಿಷಯವನ್ನು ಡೈವರ್ಟ್ ಮಾಡ್ತಾ ಇದ್ದೀರಿ. ಮುಖ್ಯ ವಿಚಾರವನ್ನು ನಾವು ಡೈವರ್ಟ್ ಮಾಡ್ತಾ ಇಲ್ಲ. ನೀವು ಬಳಸಿದಂಥ ಶಬ್ದ, ನೀವು ತೋರಿಸ್ತಾ ಇರೋದು ಮಾತು, ಹಾಗಾದರೆ ನೀವು ತೋರಿಸ್ತಾ ಇರೋದೆಲ್ಲವೂ ಸರಿ, ಶ್ರೀಮಠ ಮಾಡಿರೋದು ತಪ್ಪ. ಶ್ರೀಮಠದ ಉದ್ದೇಶ, ಶ್ರೀಮಠದ ಅವ್ರು ಈ ಮಾತುಗಳನ್ನು ಆಡಿಲ್ಲ ಅಂತ ಹೇಳಿ ಸರ್. ಆಡಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಲ್ಲ. ಶ್ರೀಮಠದಲ್ಲಿ ಕಾಂಗ್ರೆಸ್ಸಿನ ಟಿಕೆಟನ್ನು ಕೊಡೋದು ಕರೆದಂಥ ಸಭೆ ತಪ್ಪು. ಈಗ ಅಲ್ಲಿ ನಡೆದಂಥ ಆಡಿಯೋ ಕ್ಲಿಪ್ಪಿಂಗು ಅವರದು ಹೌದು ಅಲ್ಲವೋ? ಹೌದು, ಆದರೆ ಅಲ್ಲಿ ನಡೆದಂಥ ವಿಚಾರ ಬೇರೆ. ಸುವರ್ಣ ನ್ಯೂಸ್ನಲ್ಲಾಗಲಿ, ಪಬ್ಲಿಕ್ ಟಿವಿಲಾಗಲಿ ಅಥವಾ BTVಲಾಗಲಿ, ಇನ್ಯಾವುದೇ ಮಾಧ್ಯಮದಲ್ಲಿ ಬರ್ತಾ ಇರೋವಂಥದ್ದು ಕಾಂಗ್ರೆಸ್ಸಿನ ಟಿಕೆಟಿನ ಹಂಚಿಕೆಗೆ ವಿಚಾರ ಬಂತು. ನೀವು ನೋಡಿ, ಆ ಹೆಡ್ಡಿಂಗ್ ಕಾಲಮ್ನಲ್ಲಿ ಕಾಂಗ್ರೆಸ್ ಟಿಕೆಟಿನ ಆಕಾಂಕ್ಷಿಗಳ ಕಿತ್ತಾಟದಿಂದ ಸ್ವಾಮೀಜಿಯವರು, ಕಾಂಗ್ರೆಸ್ ಟಿಕೆಟ್ ಹಂಚಿಕೆಗೆ ಅಲ್ಲ, ಗುರುಗಳು ಗಂಡ ಹೆಂಡತಿ ಜಗಳ ಬಗೆಹರಿಸ್ತಾ ಇದ್ರು ಅಂತ ಅನ್ಕೊಳ್ಳೋಣ. ಆದ್ರೆ ಹೆಂಡತಿ ಜಗಳ ಬಗೆಹರಿಸ್ತಾ ಇದ್ರು, ಶ್ರೀಪೀಠದಲ್ಲಿ ಜಮೀನು ವಿವಾದ ಬಗೆಹರಿಸ್ತಾ ಇದ್ರು. ನೀವ್ ಏನ್ ಹೇಳ್ತಿರೋ ಅದನ್ನ ನಾವು ತಗೊಳ್ತೀವಿ. ಈ ಹಂತದಲ್ಲಿ ಬಳಸಲಾದಂತಹ ಶಬ್ದಗಳು, ಹೇಳಿದ ಬೈಗಳಗಳ ನಿಜಾನೋ ಸುಳ್ಳು, ಒಬ್ಬ ಕಾವಿದಾರಿಗೆ, ಪೀಠಾಧಿಪತಿಗಳಿಗೆ ಶೋಭೆ ತರುವಂತ ಶಬ್ದಗಳಾವು. ನೀವು ಅವಾಗಲೇ ಹೇಳಿದ್ರಿ, ವೇದ ಉಪನಿಷತ್ತುಗಳನ್ನು ಹೇಳುವಂಥ ಮಾತುಗಳಲ್ಲಿ ಈ ಕಠೋರವಾದ ಮಾತುಗಳನ್ನು ಬರ್ತಾ ಇದೆ ಅಂತ ಮಾತುಗಳನ್ನು ಉಚ್ಚಾರಣೆ ಮಾಡಿ. ನಾನು ಹುಬ್ಬಳ್ಳಿಯಿಂದ ಬಂದಂತನು, ಯಾರು ನಾನು ಕಿವಿಯನ್ನೇ ಕೊಡಲ್ಲ ಸರ್. ಅಲ್ಲ, ಒಂದು ನಿಮಿಷ. ಮೊದಲಿನಲ್ಲಿ ಶಾರ್ಟ್ನಲ್ಲಿ ಬಂದಾಗ ನಾನು ಹುಬ್ಬಳ್ಳಿ ಮತ್ತು ಧಾರವಾಡದಿಂದ ಬಂದಂಥ ವಿಚಾರದ ಇಂಥ ಕಠೋರ ಮಾತುಗಳನ್ನು ನಾನು ಕೇಳಲಿಕ್ಕೆ ಅಸಹ್ಯ ಆಗುತ್ತೆ. ಹೌದು 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 ಸತ್ಯ. ಇಲ್ಲ ಅಂದರೆ ಯಾರು ಅಲ್ಲಿ ನಡೆದಂಥ ಘಟನೆಗಳನ್ನು ಯಾರೋ ಒಬ್ಬ ತಿಳಿಗೇಡಿ ಅವ ನಮ್ಮವನೇ, ಅವನು ಬೇರೆನಲ್ಲ. ನಾನು ಮಾಡಿಬಿಟ್ಟು ಇಷ್ಟೆಲ್ಲ ಅವಾಂತರಕ್ಕೆ ಕಾರಣ ಪುರುಷನಾದಂಥ ಮಹಾನ್ ಪುರುಷ ನಮ್ಮ ಸಮುದಾಯದಲ್ಲಿ ಹುಟ್ಟಿದನಲ್ಲ ಅಂತ ನಾವು ಖೇದ ಪಡ್ತೀವಿ. ಗುರುಪ್ರಸಾದ್ ಆಮೇಲೆ ಇನ್ನೊಂದು, ಗುರುಪ್ರಸಾದ್ ಅವರೇ, ರೆಕಾರ್ಡ್ ಮಾಡಿ ಹೊರಗಡೆ ಬಿಟ್ಟು ಒಂದು ತಿಳಿಗೇಡಿ ಮಾತನಾಡಿದಂಥ ಸ್ವಾಮಿಗಳು, ಮಾತನಾಡಿದ ಸ್ವಾಮೀಜಿಗಳು, ಅವರು ಪರಮ ಪೂಜ್ಯ ನಿರಂಜನಾನಂದಪುರಿ ಸ್ವಾಮಿಗಳು ರೆಕಾರ್ಡ್ ಮಾಡಿ ಹೊರಗಡೆ ಬಿಟ್ಟು ಒಂದು ತಿಳಿಗೇಡಿ ಕರೆಕ್ಟು. ಅವ್ರು ಮಾತಾಡಿದಂತ ಗುರುಪ್ರಸಾದ್ ಸಾಹೇಬ್ರೆ, ನಾನು ಬರ್ತೀನಿ. ಗುರುಪ್ರಸಾದ್ ಅವರೇ ಹೇಳಿ. ಅಲ್ಲ, ಇಲ್ಲಿ ಏನಂದ್ರೆ ನನಗೆ ಅನ್ನಿಸ್ತಿರೋದು, ಏನೋ ಒಂದು ಕಾರ್ಯಕ್ರಮ ನಡೀತಿದೆ ಅಲ್ಲಿ, ನಾನು ಅದ್ರ ಕೇಳಿದೆ, ಅದರಲ್ಲಿ ರಾಜಕೀಯ ಬಂದು ಹೋಗುತ್ತೆ. ಸ್ವಾಮಿಗಳು ತುಂಬಾ ಉದ್ವೇಗದಿಂದ, ಸತ್ಯ, ತುಂಬಾ ಬೇರೆ ರೀತಿಯ ಪದಗಳು ಅಂದ್ರೆ ಅನ್ಪಾರ್ಲಿಮೆಂಟರಿ ವರ್ಡ್ಸ್ ಅಂತ ಕರಿತೀವಿ, ಅದನ್ನ ಸೆನ್ಸಾರಲ್ಲಿ ಕೂಡ ಅಲೋ ಮಾಡಲ್ಲ. ಸೊ ನಮಗೆ ಸೆನ್ಸಾರಲ್ಲಿ ಕೂಡ ಬಿಡಲ್ಲ ಆ ಥರ ಮಾತುಗಳನ್ನ ಬಳಸಿ, ಆ ಥರ ಬಳಸಿದ್ದಾರೆ ಅಂತ ನನಗೆ ಆಶ್ಚರ್ಯ ಆಯಿತು. ಅಲ್ಲ, ಅಂತಹ ಉದ್ವೇಗ ಆಗುವಂತಹ ಕಾರಣ ಏನು? ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ನಾನು ಗುರುತಿದ್ದೇನೆಂದ್ರೆ, ಆ ಸ್ವಾಮಿಗಳು ರಾಜಕೀಯದವ್ರಿಗೆ ಬೈತಿದ್ದಾನೆ ಅನ್ನೋದು ಒಂದೇ ಸಮಾಧಾನ ನನಗೆ. ಒಬ್ಬ ವ್ಯಕ್ತಿಯಾಗಿ ಯಾರೋ ರಾಜಕಾರಣಿಗಳು ಬೈತಾ ಇದ್ದಾರೆ, ಬೈಕೊಳ್ಳಿ ಬಿಡಪ್ಪ ಅಂತ ಹೇಳಿ. ಆದರೆ ಸ್ವಾಮಿಗಳು ಸಮಚಿತ್ತರಾಗಿರ್ಬೇಕಾದಂಥದ್ದು ಅವರ ಜವಾಬ್ದಾರಿಯಾಗಿರುತ್ತೆ. ಅವರು ಮಹನೀಯರು ಇರಬಹುದು, ಅವರು ಪೀಠವನ್ನು ಅಲಂಕರಿಸಿದ್ದಾರೆ ಅಂತಂದ್ರೆ ಸಾಕಷ್ಟು ಸಂಸ್ಕಾರ ಇಟ್ಕೊಂಡು ಬಂದಿರ್ತಾರೆ. ಸಡನ್ ಈ ತರಹದ ಭಾಷಾ ಬಳಕೆ ಶುರುವಾಗುತ್ತೆ ಅಂತಿದ್ದ ಹಾಗೆ ಗೊಂದಲಗಳು ಸೃಷ್ಟಿಯಾಗುತ್ತೆ. ಒಬ್ಬ ವ್ಯಕ್ತಿಯ ಬಗ್ಗೆ ಆತನ ಭಾಷೆ ಮತ್ತು ಸಂಸ್ಕಾರ ಯಾವತ್ತೂ ಜಾಯ್ನ್ ಆಗಿರುತ್ತೆ. ಸೊ ಏನಿದು ಅಂತ ಹೇಳಿ ಒಂದು ಹಾಸ್ಯವಾಗಿ ತಗೋಬೇಕಾ ಇದನ್ನ, ಅಥವಾ ಆತನ ಉದ್ವೇಗಕ್ಕೆ ಸಪೋರ್ಟ್ ಮಾಡಬೇಕಾ? ರಾಜಕಾರಣಿಗಳಿಗೆ ಕೆಟ್ಟದಾಗಿ ಬೈದಿದ್ದಕ್ಕೆ ಆನಂದ ಪಡಬೇಕಾ? ಆ ಶಿಷ್ಯರಾಗಲ್ಲಿ ಕೂತಿದ್ದಾರಲ್ಲ, ಅವರು ಒಂದಷ್ಟು ಚಪ್ಪಾಳೆ ಕೂಡ ಹೊಡಿತಾರೆ ಅವರ ಭಾಷೆಗೆ, ಆ ಭಾಷಾ ಪ್ರಯೋಗಕ್ಕೆ. ಅದು ಉದ್ವೇಗಕ್ಕ ಅಥವಾ ಭಾಷಾ ಪ್ರಯೋಗ ಎಂಟರ್ಟೈನಿಂಗ್ ಆಗಿತ್ತು ಅಂತನ? ಸೊ ಇವೆಲ್ಲ ಗೊಂದಲಗಳು ಒಬ್ಬ ಜನಸಾಮಾನ್ಯರಾದ್ರೆ ನಮಗೆಲ್ಲ ಕಾಣುತ್ತೆ. ಸೊ ಆ ಉದ್ವೇಗದಲ್ಲಿ ಅವರು ಬಹುಶಃ ಮಾತಾಡಿದ್ದಾರೆ ಅಂತ ಅನ್ಸುತ್ತೆ. ಅವರ ಭಾಷಾ ಕಂಟ್ರೋಲ್ಡ್ ಆಗಿದ್ದಿದ್ರೆ ಬಹುಶಃ ಉನ್ನತವಾಗಿತ್ತೇನೋ ಅಂತ ಚಿಕ್ಕವರಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಸಂಸ್ಕಾರ ಹೊರಗಡೆ ಬಂದಿದೆ ಸರ್. ನಾನು ನೋಡೋದು ಹೀಗೆ, ಸಂಸ್ಕಾರ ಹೊರಗಡೆ ಬಂದಿದೆ.
ಇನ್ಯಾವುದೋ ಸ್ಥಾನದಲ್ಲಿ ಕೂತ್ಕೊಂಡು ಇನ್ಯಾವುದೋ ಹೊರಗಡೆ ಕ್ಯಾಮ್ರಾ ಎದುರುಗಡೆ ಇದ್ದಿದ್ರೆ ಇಂಥ ಬೈಗಳು ಬರ್ತಾ ಇರಲಿಲ್ಲ ಅವ್ರ ಬಾಯಲ್ಲಿ. ಈಗ ಹೊರಗೆ ಬಂದಿದೆ ಅಂದ್ರೆ ಒಳಗಡೆ ಇತ್ತದು, ಆ ಶಬ್ದಗಳು ಸ್ಟೋರ್ ಆಗಿದ್ವು. ಇಲ್ಲ ಹುಡುಗ ಯಾರು ಈಗೊಂದು ವೆಂಟಿಲೇಷನ್ ಸಿಕ್ಕಿದೆ, ಹೊರಗೆ ಬಂತು. ಹಾ, ಸೊ ಅದು ಬೇಕಿತ್ತ ಅನ್ನೋದು ಪ್ರಶ್ನೆ. ಒಬ್ಬ ಸ್ವಾಮಿ ಆದವರು ಅದನ್ನು ಕಂಟ್ರೋಲ್ ಮಾಡೋಕ್ಕಾಗದ್ರೆ ಎದ್ದು ಹೋಗ್ಬೋದು. ನನಗೆ ಸರಿ ಹೋಗ್ತಾ ಇಲ್ಲ ಇಲ್ಲಿ ಕೂತ್ಕೊಳ್ಳೋದು. ಯಾಕೆಂದ್ರೆ ಹಿಂದೆ ಒಂದು ನಿತ್ಯಾನಂದನ ಕೇಸ್ ಆದಾಗ, ಹೇಳ್ಬೋದೋ ಇಲ್ವೋ ಗೊತ್ತಿಲ್ಲ, ಬಟ್ ನಿತ್ಯಾನಂದನ ಕೇಸ್ ಆದಾಗ ಒಂದು ಸ್ವಾಮಿಗಳನ್ನ ಪ್ಯಾನಲ್ ಡಿಸ್ಕಷನ್ ಕರೆಸಿದ್ರು. ಅವರು ನಾನು ಆ ವಿಡಿಯೋ ನೋಡಲ್ಲ ಅಂದ್ರು. ನಾನು ಆ ವಿಡಿಯೋ ನೋಡಲ್ಲ, ನನ್ನ ಮನಸ್ಥಿತಿ ಹಾಳಾಗತ್ತೆ ಅಂದ್ರು. ಮಹಾಮಹಿ ಒಬ್ಬ ಸ್ವಾಮಿಗಳು ನನಗೆ ಆ ವಿಡಿಯೋ ತೋರಿಸ್ಬಿಡಿ, ಏನಾಗಿದೆ ಅಂತ ಹೇಳಿ ನಾನು ಕೇಳಿಸ್ಕೊಂಡು ನಾನು ಅದಕ್ಕೆ ಉತ್ತರ ಕೊಡಬಲ್ಲೆ ಹೊರತು ಆ ಕಾವಿ ಹಾಕಿ ಆತ ಅವಮಾನ ಮಾಡಿದ್ದಾನೆ ಅನ್ನೋದನ್ನ ಬೇಕಾದ್ರೆ ನಾನು ಅರ್ಥ ಮಾಡ್ಕೋಬಲ್ಲೆ, ನನಗೆ ವಿಡಿಯೋ ತೋರಿಸ್ಬಿಡಿ, ಆ ವಿಡಿಯೋ ನನ್ನ ಮನಸ್ಸನ್ನ ಕೆಡಿಸಬಹುದು ಅನ್ನೋ ಮಾತನಾಡಿದ್ರು. ತುಂಬಾ ಶ್ರೇಷ್ಠವಾದ ಮಾತದು. ಎಕ್ಸಾಕ್ಟ್ಲಿ, ಎಸ್ ಎಸ್. ಸೊ ಸಮಚಿತ್ತತೆ ಅಂತ ಏನಿದೆ ಅದು ಒಬ್ಬ ಗುರುಗಳಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡುವಂಥ ಮಿನಿಮಮ್ ಗುಣ. ನಾನೇನೋ ತಪ್ಪು ಮಾಡೋರು ಹೋಗ್ತೀನಿ ಅಂದರೆ ಅವ್ರು ಒದ್ದು ಬಿಡ್ತಾರೆ ಅಂದರೆ ನನಗೆ ಭಯ ಶುರುವಾಗುತ್ತೆ ಗುರುಗಳ ಬಗ್ಗೆ. ನನಗೆ ಬಾಯಿ ಬಂದಂಗೆ ಬೈತಾರೆ ಅಂತಂದರೆ ನನಗೆ ಹಿಂಸೆ ಆಗುತ್ತೆ. ನಿಮ್ಮ ಪ್ರಾಥಮಿಕ ಗುಣ ನಿಮ್ಮ ಭಾಷೆಯನ್ನು ಕಂಟ್ರೋಲ್ ಮಾಡ್ಕೊಳ್ಳೋದಲ್ವೇ ಸ್ವಾಮೀಜಿ? ಈ ಪ್ರಶ್ನೆಯನ್ನು ಕೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲ ಅಂದರೆ ನನಗೆ ಗೊಂದಲಗಳು ಸೃಷ್ಟಿ ಆಗುತ್ತೆ, ಬೇರೆಯವನ ಗೊಂದಲಗಳು. ನೋಡಿ, ನಂದು ಬಂದೇ ಅಲ್ಲ, ದೇವರಾಣಿ ಅಂತ ಒಂದು ಸಿನಿಮಾ ಬಂತು, ಅದು ಮಠದ ಸ್ವಾಮಿಗಳನ್ನ ಕುರಿತು. ಸಾಕಷ್ಟು ಚಿತ್ರಗಳಲ್ಲಿ ಸ್ವಾಮಿಗಳನ್ನ ಲೇವಡಿ, ತಮಿಳಲ್ಲಿ ಸುಮಾರು ಸಿನಿಮಾಗಳಲ್ಲಿ ಮಾಡ್ತಿದ್ದಾರೆ. ಯಾಕೆ ಈ ಲೇವಡಿತನ ಯಾಕೆ ಬಂತು? ಬಿಕಾಸ್ ಎಲ್ಲರೂ ಸ್ಟಡಿ ಮಾಡಕ್ಕೆ ಶುರು ಮಾಡಿದ್ದಾರೆ. ನಿಮ್ಮನ್ನ ಮೊದಲು ಸುಮ್ಮನೆ ಗುರುತಿಸ್ತಿದ್ರು, ಒಂದು ದೇವಸ್ಥಾನಕ್ಕೆ ಬರ್ತಿದ್ರು, ಕಾಲಿಗೆ ನಮಸ್ಕಾರ ಮಾಡ್ತಿದ್ರು, ನಿಮ್ಮ ಹಿನ್ನೆಲೆ ಬಗ್ಗೆ ತಲೆ ಕೆಡಿಸ್ಕೊತಿರ್ಲಿಲ್ಲ. ಋಷಿ ಮೂಲ ಹುಡುಕ್ಬಾರ್ದು ಅಂತ ಸುಮ್ಮನೆ ಇದ್ಬಿಟ್ರು. ಆದರೆ ಈಗ ನಮಗೆ ಎಲ್ಲ ಮೂಲಗಳ ಅವಶ್ಯಕತೆ ಇದೆ. ನಾವು ಮೂಲ ಯಾವುದು, ಬಾಲ ಯಾವುದು ಎಲ್ಲವನ್ನ ಕಲಿಯುವಂತಹ ಎಜುಕೇಶನ್ ನಮಗೆ ಸಿಕ್ಕಿದೆ. ಹಾಗಾಗಿ ನಾವೇನು ಮಾಡ್ತೀವಿ, ಹುಡುಕಾಟದಲ್ಲಿ ಒಬ್ಬೊಬ್ಬ ವ್ಯಕ್ತಿಯನ್ನ ಕುಲಂಕುಷವಾಗಿ ಬೈನಾಕ್ಯುಲರ್ ಹಾಕೊಂಡು ಝೂಮ್ ಹಾಕೊಂಡು ನೋಡ್ತೀವಿ. ಒಬ್ಬ ಸ್ವಾಮಿ ಅವನು ಬಾಯಿ ತಪ್ಪೇನೋ ಒಂದು ಮಾತಾಡ್ದ ಅಂತಂದ್ರೆ, ಅಥವಾ ವಿವೇಚನಾ ಪೂರಿತವಾಗಿ ಹೇಗೆ ಮಾತಾಡ್ದ ಅಂದ್ರೆ, ತನ್ನ ಉದ್ವೇಗವನ್ನು ಆತ ಕಂಟ್ರೋಲ್ ಮಾಡ್ಕೊಳಕ್ಕಾಗ್ತಿಲ್ಲ ಅಂದ್ರೆ ಬೇರೆ ಏನನ್ನ ಕಂಟ್ರೋಲ್ ಮಾಡ್ಕೋಬಲ್ಲ ಅನ್ನೋ ಒಂದು ಪ್ರಶ್ನೆ ನಮಗೆ ಕಾಡುತ್ತೆ. ತುಂಬಾ ಮ್ಯಾಗ್ನಿಫೈ ಆಗಿ ಕಾಡುತ್ತೆ. ಆ ವ್ಯಕ್ತಿಯ ಬಗ್ಗೆ ನಮಗಿರುವಂಥ ಗೌರವಗಳು ಎಲ್ಲೋ ಒಂದು ಕಡೆ ಶ್ರಿಂಕ್ ಆಗುತ್ತೆ, ಚಿಕ್ಕದಾಗುತ್ತೆ, ಸಂಕುಚಿತವಾಗುತ್ತೆ. ನಾವು ಎಲ್ಲೋ ಶ್ರಿಂಕ್ ಆಗ್ತಾ ಹೋಗ್ತೀವಿ. ಬಸವರಾಜ ದೇವರು ನಿಮ್ಮ ಅಭಿಪ್ರಾಯಕ್ಕೆ ಧ್ವನಿಗೂಡಿಸ್ತಾರೆ ಅಂತ ಅನ್ಕೊಳ್ತೀನಿ. ಬಸವರಾಜ ದೇವರೇ, ತನ್ನ ಮಾತಿನ ಮೇಲೆ, ತನ್ನ ವರ್ತನೆಯ ಮೇಲೆ, ತನ್ನ ಉದ್ವೇಗ ಸಿಟ್ಟುಗಳ ಮೇಲೆ ಹಿಡಿತಾ ಇಲ್ಲದೆ ಇರುವಂಥ ವ್ಯಕ್ತಿ ಗುರುಪೀಠದ ಮೇಲೆ ಕೂತ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ? ಧರ್ಮದ ಗುರಿ ಸಾತ್ವಿಕ ಸಮಾಜವನ್ನು ನಿರ್ಮಾಣ ಮಾಡುವಂಥದ್ದು, ಭಾವೈಕ್ಯದ ಸಮಾಜವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು, ಧರ್ಮದ ಪರಂಪರೆಯೊಳಗಡೆ ಸಂಸ್ಕಾರವನ್ನು ಕೊಡ್ತಕ್ಕಂಥದ್ದು, ಮೃದುವಾದ ಮಾತುಗಳನ್ನು ಅಂತರಂಗ ಸಾಕ್ಷಿಯಾಗಿ ಬದುಕ್ತಕ್ಕಂಥದ್ದು, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ದೇವ ಮೆಚ್ಚಿ ಹೌದೌದು ಅನ್ನಬೇಕು. ಅದು ದೇವರು ಮೆಚ್ಚುತ್ತಾನೋ ಬಿಡ್ತಾನೋ ಗೊತ್ತಿಲ್ಲ. ಅವರ ಮನಸ್ಸು ಮೆಚ್ಚುವ ರೀತಿಯೊಳಗಡೆ, ಅಂತರಂಗ ಮೆಚ್ಚುವ ರೀತಿಯೊಳಗಡೆ ಆತ್ಮಸಾಕ್ಷಿಯಾಗಿ ಒಳಗೂ ಮತ್ತು ಹೊರಗೂ ನಡೆನುಡಿಗಳನ್ನು ಲೋಕಕ್ಕೆ ಮಾದರಿಯಾಗುವ ರೀತಿಯಲ್ಲಿ ಕನಕದಾಸರು ಈ ಜಗತ್ತಿಗೆ ಮಾದರಿಯಾಗಿದ್ದಾರೆ. ಅವರ ಸಂಸ್ಕಾರ ಎಂಥದ್ದು ಅಂತ ಹೇಳಿದರೆ, ಜಾತಿ ಧರ್ಮ ಆಧಾರದ ಮೇಲೆ ಅವತ್ತಿನ ಸಮಾಜದಲ್ಲಿ ಕಟ್ಟಕಡೆಯ ವ್ಯಕ್ತಿಗೆ ಜಾತಿ ವರ್ಣ ಧರ್ಮಗಳನ್ನು ಕಟ್ಟಿಹಾಕಿ ನಿಕೃಷ್ಟತೆಯಿಂದ ಕಾಣುವಂಥ ಆ ಕಾಲಘಟ್ಟದಲ್ಲಿ ಭಾಳ ಅಪರೂಪ ಜ್ಞಾನಿಗಳಾಗಿ, ದಾರ್ಶನಿಕರಾಗಿ, ಪ್ರಜ್ಞಾವಂತ ಸಮಾಜವನ್ನು ಕಟ್ಟಲಿಕ್ಕೆ ಯತ್ನಿಸಿದಂಥ ಕನಕದಾಸರು ಅಪರೂಪ ಅಪರೋಕ್ಷ ಜ್ಞಾನಿಗಳು. ಎಸ್, ಅಂಥ ಕನಕ ಜ್ಞಾನ ಪರಂಪರೆಯಲ್ಲಿ ಅಂಥ ಕನಕ ಗುರುಪೀಠದಲ್ಲಿ ವಿರಾಜಮಾನರಾಗಿರುವಂಥವರು. ಜ್ಞಾನ ಪರಂಪರೆಯಲ್ಲಿ ಬರ್ತೀನಿ ನಾನು ನಿಮ್ಗೆ ಅಂಥ ಕನಕದಾಸರ ಹೆಸರಿನಲ್ಲಿ ಇರುವಂಥ ಗುರುಪೀಠದ ಮೇಲೆ ವಿರಾಜಮಾನರಾಗಿರುವಂಥವರು ಆಡುವ ಮಾತುಗಳನ್ನು ಕೇಳಿಸ್ಕೊಂಡ್ರೆ, ನಾನಾಗಲೇ ಹೇಳಿದ ಹಾಗೆ ಎನ್ನ ಕಿವುಡನ ಮಾಡಯ್ಯ ತಂದೆ ಅನ್ನುವ ಉದ್ಗಾರ ಒಳಗಡೆಯಿಂದ ಬರ್ತದೆ.